ಬಹುಶಃ ನೀವು ಯಾರು ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಿದ್ರಿ, ನಿಮ್ಗೆಲ್ಲರಿಗೂ ಕೂಡ ಗುಡ್ ನ್ಯೂಸ್. ಆಪ್ಷನ್ ಎಂಟ್ರಿ ಇವಾಗ ಸ್ಟಾರ್ಟ್ ಆಗಿದೆ. ಕಂಪ್ಲೀಟ್ ಶೆಡ್ಯೂಲ್ ಕೂಡ ಬಿಟ್ಟಿದ್ರೆ, ಮತ್ತೆ ಲಾಸ್ಟ್ ಡೇಟ್ ಕೂಡ ಅನೌನ್ಸ್ಮೆಂಟ್ ನ ಮಾಡಿದ್ರೆ, ಮತ್ತೆ ಈ ವರ್ಷ ಒಂದು ರೌಂಡ್ ನ ಕ್ಯಾನ್ಸಲ್ ನ ಮಾಡಿದ್ರೆ, ಯಾವ ರೌಂಡ್ ಕ್ಯಾನ್ಸಲ್ ಆಗಿದೆ ಮತ್ತೆ ಶೆಡ್ಯೂಲ್ ಯಾವ ರೀತಿ ಇದೆ ಎಲ್ಲದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ಇವಾಗ ನೀವೇನಾದ್ರೂ ಸಿಟಿ ಆಪ್ಷನ್ ಎಂಟ್ರಿನ ನೀವೇನಾದ್ರೂ ಮಾಡಬೇಕು ಅಂತ ಅನ್ಕೊಂಡಿದ್ರ ಅಂದ್ರೆ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟುಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದ್ರೆ ನೀವು ಮಾಡುವಂತ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ನೀವು ಆಪ್ಷನ್ ಎಂಟ್ರಿಗೆ ಏನಾದ್ರು ನೀವು ಟಾಪ್ ಕಾಲೇಜಸ್ ಲಿಸ್ಟ್ ಏನಾದ್ರು ಹುಡುಕ್ತಾ ಇರ ಅಂದ್ರೆ ಕಾಲೇಜ್ ಡೋರ್ಸ್ ಒಂದು ವಾಟ್ಸ್ಆಪ್ ಚಾಟ್ ಬೋಟ್ ಅಲ್ಲಿ ಫ್ರೀ ಆಗಿ ಕೊಡ್ತಾ ಇರ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನ್ ಇರುತ್ತೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ನಿಮ್ಗೆ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಇಲ್ಲಿ ಕಿಯೋರ್ ಏನ್ ಮಾಡಿದಾರೆ ಅಂದ್ರೆ, ನಿಮಗೆ ಒಂದು ಶೆಡ್ಯೂಲ್ ನ ಬಿಟ್ಟಿದ್ರೆ ಸಿಇಟಿ ವಿದ್ಯಾರ್ಥಿಗಳಿಗೆ ಸಿಇಟಿ ಆಪ್ಷನ್ ಎಂಟ್ರಿ ಕುರಿತಾಗಿ. ನೀಟ್ ವಿದ್ಯಾರ್ಥಿಗಳೇನಾದ್ರೂ ನೀವು ನೋಡ್ತಾ ಇದ್ರೆ ನೀಟ್ ಎಕ್ಸಾಮ್ ನ ಬರೆದು ಬಂದ್ಬಿಟ್ಟು ಅದಾದ್ಮೇಲೆ ನಿಧಾನಕ್ಕೆ ಒಂದು ಆಪ್ಷನ್ ಎಂಟ್ರಿ ಮಾಡ್ಬೋದು, ಏನು ಕೂಡ ತೊಂದರೆ ಇಲ್ಲ. ಯಾಕಂದ್ರೆ ಸಾಕಷ್ಟು ಟೈಮ್ ನ ಕೊಟ್ಟಿದ್ರೆ. ಇವಾಗ ನಿಮ್ಗೆ ಆಪ್ಷನ್ ಎಂಟ್ರಿ ಬಂದ್ಬಿಟ್ಟು ಏನಾಗ್ತಿದೆ ಅಂದ್ರೆ, ಇಂಜಿನಿಯರಿಂಗ್, ಫಾರ್ಮಸಿ, BSc ಅಗ್ರಿಕಲ್ಚರ್ ಮತ್ತೆ ಈ ಎಲ್ಲಾ ಕೋರ್ಸಸ್ ಗಳಿಗೂ ಕೂಡ ಸ್ಕ್ರೀನ್ ಮೇಲೆ ನೋಡ್ತಾ ಇರ ಎಲ್ಲದಕ್ಕೂ ಕೂಡ ಇವಾಗ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ಇವಾಗ ನೀವು ಒಂದು ಆಪ್ಷನ್ ಎಂಟ್ರಿನ ಮಾಡಬಹುದಾಗಿರುತ್ತೆ. ಓಕೆನಾ. ಇವಾಗ ಆಪ್ಷನ್ ಎಂಟ್ರಿಗೆ ನಿಮ್ಗೆ ಲಾಸ್ಟ್ ಡೇಟ್ ಯಾವಾಗಿದೆ ಅಂದ್ರೆ 30ನೇ ತಾರೀಕು ಜೂನ್ ಇದೆ. ಅಷ್ಟು ಒಳಗಡೆ ನೀವು ಒಂದು ಆಪ್ಷನ್ ಎಂಟ್ರಿನ ಮಾಡಬೇಕು. ಅದಾದ್ಮೇಲೆ ಒಂದು 4 days ಟೈಮ್ ನ ತಗೊಂಡು ನಿಮ್ಗೆ 6ನೇ ತಾರೀಕಿಗೆ ಒಂದು ಮಾಕ್ ರೌಂಡ್ ರಿಸಲ್ಟ್ ನ ಅನೌನ್ಸ್ಮೆಂಟ್ ನ ಮಾಡ್ತಾರೆ. ಓಕೆನಾ. ಅದಾದ್ಮೇಲೆ ನಿಮ್ಗೆ ಏನಾಗುತ್ತೆ ಅಂದ್ರೆ, ಇಲ್ಲಿ ನಿಮ್ಗೆ ಆಪ್ಷನ್ ಎಂಟ್ರಿಗೆ ಫಸ್ಟ್ ರೌಂಡ್ಗೆ ಟೈಮ್ ನ ಕೊಟ್ಟಿದ್ರೆ 6ನೇ ತಾರೀಕಿಂದ 9ನೇ ತಾರೀಕುವರೆಗೂ ಕೂಡ ಜುಲೈ, ಅಲ್ಲಿವರೆಗೂ ಕೂಡ ನೀವು ಕಾಲೇಜಸ್ನ ರೀಅರೇಂಜ್ ನ ಮಾಡಬಹುದಾಗಿರುತ್ತೆ. ಅದಾದ್ಮೇಲೆ ನೀವು ಒಂದು 15ನೇ ತಾರೀಕಿಗೆ ರಿಸಲ್ಟ್ ಬರುತ್ತೆ ಫಸ್ಟ್ ರೌಂಡ್ದು. ನೀವು ಫಸ್ಟ್ ರೌಂಡ್ ರಿಸಲ್ಟ್ ನ ಚೆಕ್ ಮಾಡ್ಕೊಂಡು ನಂತರ ನೀವು ಕಾಲೇಜ್ ಹೋಗಿ ಅಡ್ಮಿಷನ್ ಆಗ್ಬೋದಾಗಿರುತ್ತೆ. ಓಕೆನಾ. ಇಲ್ಲಿ ನಮ್ಮ ಚಾನಲ್ ಅಲ್ಲಿ ಒಂದು ವಿಡಿಯೋ ಮಾಡಿದ್ವಿ, ಇಲ್ಲಿ ಪ್ರೀ ರೌಂಡ್ ಕೌನ್ಸಿಲಿಂಗ್ ಇದು ಒಳ್ಳೇದಾ ಅಥವಾ ಕೆಟ್ಟದ, ಏನ್ ಅಡ್ವಾಂಟೇಜ್ ಇದೆ, ಏನ್ ಡಿಸ್ಅಡ್ವಾಂಟೇಜ್ ಇದೆ ಅನ್ನೋದು. ಇದ್ರ ಬಗ್ಗೆ ಕಿಯೋರ್ ಗಮನಿಸಿರ್ಬೋದು. ಒಂದು ನೋಟಿಫಿಕೇಶನ್ ನ ಬಿಟ್ಟಿದ್ರೆ, ಈ ಒಂದು ನೋಟಿಫಿಕೇಶನ್ ಪ್ರಕಾರ ಏನ್ ಹೇಳ್ತಾ ಇರ ಅಂದ್ರೆ, ಇಲ್ಲಿ ನೀಟ್ ವಿದ್ಯಾರ್ಥಿಗಳಿಗೆ ಒಂದು ಪ್ರೀ ರೌಂಡ್ ಕೌನ್ಸಿಲಿಂಗ್ ಇಂದ ಕೆಲವರಿಗೆ ತೊಂದರೆ ಆಗುವಂತ ಚಾನ್ಸಸ್ ಇರೋದ್ರಿಂದ ನಾವು ಒಂದು ಪ್ರೀ ರೌಂಡ್ ಕೌನ್ಸಿಲಿಂಗ್ ನ ಕ್ಯಾನ್ಸಲ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ. ಓಕೆನಾ. ಈ ವರ್ಷ ನಿಮ್ಗೆ ಪ್ರೀ ರೌಂಡ್ ಇರೋದಿಲ್ಲ. ಪ್ರತಿ ವರ್ಷ ಯಾವ ರೀತಿ ನಿಮ್ಗೆ ಕೌನ್ಸಿಲಿಂಗ್ ಇರ್ತಿತ್ತಲ್ಲ, ಮಾಕ್ ರೌಂಡ್, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ಅದೇ ರೀತಿ ಕಂಟಿನ್ಯೂ ಆಗುತ್ತೆ. ಈ ಒಂದು ನೋಟಿಫಿಕೇಶನ್ ಅಲ್ಲಿ ಕ್ಲಿಯರ್ ಆಗಿ ಅದನ್ನ ಇನ್ಫಾರ್ಮೇಶನ್ ನ ಕೊಟ್ಟಿದ್ದಾರೆ. ಓಕೆನಾ. ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗಳಿಗೆ ಯಾರ್ಯಾರಿಗೆ ಸಹ ಆಗುತ್ತೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ಇದೇ ರೀತಿ ಅಪ್ಡೇಟ್ಸ್ ಗಾಗಿ ಪ್ರತಿಯೊಬ್ಬರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.